ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಇನ್ನು ಏನೇನೋ ಭಾವನೆಗಳನ್ನು ಮಾಡಿಕೊಂಡು ನಿನ್ನ ಧರ್ಮ ಯುದ್ಧವಾದಂತಹ ಈ ಯುದ್ಧವನ್ನು, ಈ ಕಾರ್ಯವನ್ನು ಮಾಡದೆ ನೀನು ಬಿಟ್ಟು ಬಿಟ್ಟರೆ ಪಾಪ ಬರುತ್ತೆ ಮತ್ತು ಅಪಕೀರ್ತಿಯನ್ನು ಕೂಡ ಹೊಂದುತ್ತೀಯ. ಅದಕ್ಕಿಂತ ಶ್ರೇಯಸ್ಕರವಾದದಂತಹ ಇನ್ನು ಯಾವುದು ನಿನ್ನ ಜೀವನದಲ್ಲಿ ಇರೋದೇ ಇಲ್ಲ. ಆದ್ದರಿಂದ ಆ ಕೆಲಸವನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷತೋ ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ. ಇಂದು 18ನೇ ತಾರೀಕು ಗುರುವಾರ, ದ್ವಾದಶಿ ತಿಥಿ ಮತ್ತು ಇಂದು ಪುಷ್ಯ ನಕ್ಷತ್ರ. ಇಂದು ಎಲ್ಲ ಭವಿಷ್ಯವನ್ನೆಲ್ಲರಿಗೂ ನೋಡೋಣಂತೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಆಗಿರೋದ್ರಿಂದ ಇಂದಿನ ದಿನದಲ್ಲಿ ಸ್ವಲ್ಪ ಲೇಜಿನೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಕರ್ಕ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಲೇಜಿನೆಸ್ ಮತ್ತೆ ಸ್ಲೋ ಮೂವ್ಮೆಂಟ್ ಇತ್ಯಾದಿಗಳಿರುತ್ತೆ. ಮತ್ತೆ ಕೋರ್ಟ್ ಇತ್ಯಾದಿ ಕಚೇರಿಗಳು ಮತ್ತು ಈ ವ್ಯವಹಾರಗಳಲ್ಲಿ ಆಸ್ತಿ-ಪಾಸ್ತಿ ವ್ಯವಹಾರ, ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಇತ್ಯಾದಿಗಳು, ಅಮ್ಮನ ಒಂದು ಆರೋಗ್ಯ, ಅಮ್ಮನ ಮನಸ್ಥಿತಿ, ಇಂತಹ ವಿಚಾರಗಳಲ್ಲಿ ಬಹಳನೇ ಇವತ್ತು ಟೆಸ್ಟಿಂಗ್ ಅಥವಾ ತುಂಬಾನೇ ನಿಮಗೆ ಬೇಡದಂತಹ ತಾಳ್ಮೆ ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಒದಗಿ ಬರಬಹುದು. ಆದ್ದರಿಂದ ಬಹಳ ಹುಷಾರಾಗಿ ಅತಿ ಹೆಚ್ಚು ತಾಳ್ಮೆಯಿಂದ ನೀವು ಅದನ್ನ ನಿಭಾಯಿಸಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮೀಡಿಯಾ, ಕಮ್ಯುನಿಕೇಶನ್ ಇತ್ಯಾದಿ ಬಿಸ್ನೆಸ್ಗಳಲ್ಲೆಲ್ಲ ಇದ್ದೀರಿ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಬಿಸ್ನೆಸ್ ಇಟ್ಕೊಂಡಿರೋರು, ಇವರಿಗೆಲ್ಲರಿಗೂ ತುಂಬ ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ಸಾಂಸಾರಿಕ ವ್ಯವಹಾರಗಳಲ್ಲಿ ಸಂಸಾರದ ಒಂದು ಆರ್ಥಿಕ ಸುಭದ್ರತೆ ಅಥವಾ ಯಾರ ಜೊತೆಗೆ ನೀವು ವಾಸ ಮಾಡ್ತಾ ಇದ್ದೀರಿ ಅಂತಹವರ ಜೊತೆ ಸಾಮರಸ್ಯ, ಇವುಗಳಲ್ಲಿ ಇವತ್ತು ಸ್ವಲ್ಪ ಕಷ್ಟ ಆಗೋದಿದೆ. ಆದ್ದರಿಂದ ಇವತ್ತು ಬಹಳ ಸಮಾಧಾನಕರವಾಗಿ ನೀವು ಎಲ್ಲದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದಿರೋದ್ರಿಂದ ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ತೊಂದರೆಗಳೆಲ್ಲ ಮಾಯವಾಗುತ್ತೆ. ಮುಂದೆ 25 ದಿನಗಳಲ್ಲಿ ಏನೇನು ಸಾಧಿಸಬಹುದು, ನಾನು ಅಂದ್ಕೊಂಡಿದ್ದಂತಹ ಕೆಲಸಗಳೆಲ್ಲ ಆಗತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇಂದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ನಿಮ್ಮ ವ್ಯವಹಾರಕ್ಕೆ ಚಂದ್ರ ಬಂದಿರೋದ್ರಿಂದ ಮುಖ್ಯವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಮಿತ್ರತ್ವಗಳಲ್ಲಿ ಒಡಕು ಸಂಭವಿಸಬಹುದು ಮತ್ತು ಮುಖ್ಯವಾದಂತಹ ಮೀಟಿಂಗ್ ಇತ್ಯಾದಿಗಳಲ್ಲಿ ನಿಮ್ಮ ಮಾತು ಯಾರು ಕೇಳೋದಿಲ್ಲ, ಅಪಜಯ ಅನ್ನುವಂತಹ ಒಂದು ಭಾವನೆ ಬರಬಹುದು. ಆದ್ದರಿಂದ 2 ದಿನಗಳ ಕಾಲ ಧ್ಯಾನಾದಿಗಳನ್ನು ಮಾಡಿ ಮುಖ್ಯ ನಿರ್ಧಾರಗಳು ಯಾವುದು ಬೇಡ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಧನಾಗಮ ಕೂಡ ಸಾಧ್ಯತೆ. ತುಲಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ ಆಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ಕಷ್ಟ ನಿಮಗೆ ಆಗಬಹುದು. ಆದ್ದರಿಂದ ಇದು ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಏನು ಬರುತ್ತೆ, ಆದರೂ ಕೂಡ ಮುಖ್ಯ ನಿರ್ಧಾರಗಳಲ್ಲಿ, ಕೆಲಸಗಳಲ್ಲಿ ಬೇರೆಯವರ ಸಹಕಾರವಿಲ್ಲದೆ ಸಾಧ್ಯವಾಗೋದಿಲ್ಲ. ಹಿರಿಯರ ಮತ್ತು ಭಗವಂತನ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಧನು ರಾಶಿಯವರಿಗೆ ಮನಸ್ಸಿಗೆ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಸಂದರ್ಭಗಳಲ್ಲಿ ನಿಮಗೆ ಯಾವುದೇ ಸಹಕಾರ, ಅಕ್ಕರೆ ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರಾಪ್ತಿಯಾಗೋದಿಲ್ಲ. ಇದರಿಂದ ಮನಸ್ಸಿಗೆ ತುಂಬ ತೊಂದರೆ ಆಗೋದಿದೆ. ಆದ್ದರಿಂದ ಇಂದು ಧ್ಯಾನಾದಿಗಳನ್ನು ಮಾಡಿ ದಿನ ಕಳೆದು ಬಿಡಿ. ಮುಖ್ಯ ನಿರ್ಧಾರಗಳು, ಇಂಪಾರ್ಟೆಂಟ್ ಇಮೇಲ್ಸ್, ಮೀಟಿಂಗ್ಸ್ ಇವತ್ತು ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲೂ ಕೂಡ ನೆಮ್ಮದಿ. ಕುಂಭರಾಶಿಯವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಸಾಮಾಜಿಕ ವ್ಯವಹಾರಗಳಲ್ಲಿ ನಿಮಗೆ ಇವತ್ತು ಬಹಳನೇ ಆತ್ಮವಿಶ್ವಾಸ ಇರುತ್ತೆ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯ ಸುಧಾರಣೆ. ಮೀನ ರಾಶಿಯವರಿಗೆ ಇನ್ನು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಐಕ್ಯ ತುಂಬಾ ಜಾಸ್ತಿ ಇರುತ್ತೆ, ಆದರೂ ಕೂಡ ಬೇರೆಯವರಿಂದ ಸಹಕಾರ ಇವತ್ತು ಪ್ರಾಪ್ತಿಯಾಗೋದಿಲ್ಲ. ದಾಂಪತ್ಯ, ಮಿತ್ರತ್ವ ಇಂತಹ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಇರಬೇಕು ಪೋಷಕರಿಗೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಪಠಣ ಮಾಡಿ ಮನನ ಮಾಡಿಕೊಳ್ಳಿ.